ಅದಾದ ನಂತರ MR ಜೈಕರ್ ಅವ್ರನ್ನ ಮಹಾರಾಷ್ಟ್ರದಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅವ್ರನ್ನ ಕರ್ಕೊಂಡ್ಬರ್ತಾರೆ ಅಸೆಂಬ್ಲಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗ ನೆಹರು ಅವರ ವಿರೋಧದ ಹೊರತಾಗಿಯೂ ಸಹಿತ, ಪಂಡಿತ್ ನೆಹರು ಅವರ ವಿರೋಧದ ಹೊರತಾಗಿಯೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿ ಮಾಡಲಾಗ್ತದೆ. ಇದು ಇತಿಹಾಸವನ್ನು ನಾವು ಯಾವತ್ತೂ ಮರಿಬಾರದು ಸ್ನೇಹಿತರೆ. ಪಂಡಿತ್ ನೆಹರು ಅವರ ಒಂದು ಪತ್ರ ಇದೆ ಇತಿಹಾಸದೊಳಗ. ಇವತ್ತಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಯವರು ಎಂತ ದುಷ್ಟರು ಅಂತಂದ್ರೆ, ಯಾವ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆಯನ್ನ ಕೊಟ್ಟರು, ಆ ಪತ್ರ ಇವತ್ತು ಸಹಿತ ಹೋಮ್ ಮಿನಿಸ್ಟ್ರಿಯಲ್ಲಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿರ್ಬೋದು, ಆ ಪತ್ರ ಇವತ್ತು ಲಭ್ಯ ಇಲ್ಲ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಇವತ್ತು ಪತ್ರ ಲಭ್ಯ ಇಲ್ಲ. ಆ ಪತ್ರದಲ್ಲಿ ಅನೇಕ ಸಂಗತಿಯನ್ನ ಬರೆದಿದ್ರು ಅವರು. ಯಾವ ರೀತಿ ದಲಿತರಿಗೆ ಅಪಮಾನ ಮಾಡ್ತಾ ಇದೆ ಸ್ನೇಹಿತರೆ. ಒಂದು ಪತ್ರ ಅವೈಲೇಬಲ್ ಇದೆ ಇವತ್ತು. ನೆಹರು ಅವರು ಪತ್ರ ಬರೆದಿದ್ರು ದಲಿತರಿಗೆ, ಓಬಿಸಿಗಳಿಗೆ ಅವರ ಒಂದು ಕಮಿಷನ್ಗೆ ಕಾನ್ಸ್ಟಿಟ್ಯೂಯೆನ್ಸ್ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥದ್ದು, ಸಂವಿಧಾನಬದ್ಧ ಸ್ಥಾನಮಾನವನ್ನು ಕೊಡಬೇಕು ಆ ಕಮಿಟಿಗೆ ಅನ್ನುವಂಥದ್ದು, ಅದನ್ನು ವಿರೋಧ ಮಾಡಿದ್ರು. ಅದೇ ರೀತಿ ದಲಿತರಿಗೆ ರಿಸರ್ವೇಶನ್ ಕೊಡುವುದನ್ನು ವಿರೋಧ ಮಾಡಿ ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಂತಹ ಒಬ್ಬ ದಲಿತ ವಿರೋಧಿ ನಾಯಕರಾದ್ರಿದ್ರ ಅದು ಪಂಡಿತ್ ನೆಹರು ಅವರು. ಅದೇ ರಕ್ತ ಇವರಲ್ಲಿ ಮುಂದೆ ಬಂದಿದೆ. ಅದಕ್ಕಾಗಿಯೇ ರಾಜೀವ್ ಗಾಂಧಿ ಅವರ ಅತ್ಯಂತ ದೊಡ್ಡದಾದಂತಹ ಸ್ಪೀಚು ಇವತ್ತು ಇತಿಹಾಸದಲ್ಲಿ. ರಾಜೀವ್ ಗಾಂಧಿ ಅವರು ಎಷ್ಟು ದಿವಸ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಯಾಗಿದ್ರು ಅಷ್ಟು ದಿವಸಗಳ ಅವಧಿಯಲ್ಲಿ ಅತ್ಯಂತ ಲೆಂಗ್ದಿ ಸ್ಪೀಚ್, ದೊಡ್ಡದಾದಂತಹ ಸ್ಪೀಚು ಯಾವುದರ ಬಗ್ಗೆ ಅಂದ್ರೆ ದಲಿತರಿಗೆ ಕೊಟ್ಟಂತಹ, ಓಬಿಸಿಗಳಿಗೆ ಕೊಡಬೇಕಾಗಿದ್ದಂತಹ ರಿಸರ್ವೇಶನ್ ನ ವಿರೋಧ ಮಾಡಿ ಭಾಷಣ ಮಾಡಿದ್ದೇ ಇದೆ ಅನ್ನುವಂತಹದ್ದು ಸಹಿತ ಅನೇಕರಿಗೆ ಇಲ್ಲಿದ್ದವರಿಗೆ ಗೊತ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ಕಾಂಗ್ರೆಸ್ ಪಾರ್ಟಿ ಅವತ್ತಿನ ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ದಲಿತರಿಗೆ, ನಮ್ಮ SC ST ಬಂಧುಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲಿಡಬೇಕು ಅಂದಾಗ ಇದೇ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿತು. ಆ ಕಾರಣಕ್ಕಾಗಿಯೂ ಸಹಿತ ಓಬಿಸಿ ಕಮಿಷನ್ಗೆ ಕಾಕಾ ಕಾಲೇಲ್ಕರ್ ಅವರ ಕಮಿಟಿಗೆ ಮಾನ್ಯತೆಯನ್ನು ಕೊಡಲಿಲ್ಲ, ಸಂವಿಧಾನ ಬದ್ಧತೆಯನ್ನು ಕೊಡಲಿಲ್ಲ. ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದರು. ಅವರು PhD ಪಡೆದಂತಹ, ವಿದೇಶಿ ವಿಶ್ವವಿದ್ಯಾಲಯದಿಂದ ಆರ್ಥಿಕ ವಿಷಯದಲ್ಲಿ PhD ಪಡೆದಂತಹ ಮೊದಲ ವ್ಯಕ್ತಿ, ದೇಶದ ಮೊದಲ ವ್ಯಕ್ತಿ ಆರ್ಥಿಕತೆಯಲ್ಲಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು ನಾವು ಮರಿಬಾರದು. ಇದನ್ನು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕಾನಮಿಕ್ ಅಫೇರ್ಸ್ ಅಲ್ಲಿ ತಗೊಂಡ್ರು. ನೆಹರು ಅವರ ಅನುಪಸ್ಥಿತಿ ಅಲ್ಲಾದಂತಹ ಒಂದು ಕ್ಯಾಬಿನೆಟ್ ಅಲ್ಲಿ ತಗೊಳ್ತಾರೆ. ಆ ನಂತರ ಅವ್ರನ್ನ ಪುನಃ ನೆಹರು ಬಂದ ನಂತರ ಹೊರಗೆ ಹಾಕ್ತಾರೆ. ಇದೆಲ್ಲವನ್ನು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ದೇಶದ ಒಂದು ಭೂಭಾಗವನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಇರಬಾರ್ದಂತ ಬಿಟ್ಟುಕೊಟ್ಟವರು. ಇವತ್ತು ಯಾವ್ದಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ನಮ್ಮ ದಲಿತ ಸಮುದಾಯಕ್ಕೆ ನ್ಯಾಯ ಕೊಡ್ತಾರೆ ಇವರು. ಹಾಗಾಗಿ ಸ್ನೇಹಿತರೆ, ಯಾವ ರೀತಿ ಖರ್ಗೆ ಅವರನ್ನ ಅದ್ಯಾರೋ ಗೊತ್ತಿರಲಾರ್ದಂತವ್ರನ್ನ ತಂದು ಮುಂದ್ಗಡೆ ಸೋಫಾದಲ್ಲಿ ಕೂಡಿಸ್ತಾರೆ. ಅಕಸ್ಮಾತ್ ನಾಳೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೊಡ್ಬೋದು. ಕಾಂಗ್ರೆಸ್ ಅವರು ನಿನ್ನೆ ಕೊಟ್ಟಿರ್ಬೋದು, ನಾನು ನೋಡಿಲ್ಲ. ಇಲ್ಲ, ಅವರಿಗೆ ಸೋಫಾದಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ಕುರ್ಚಿ ಮಧ್ಯೆ ಹಾಕ್ಲಿಕ್ಕೆ ಏನಾಗಿತ್ತು ನಿಮಗೆ? ಆ ಸೋಫಾ ಆ ಕಡೆ ಈ ಕಡೆ ಸರಿಸಿ ಕುರ್ಚಿ ಮಧ್ಯದಲ್ಲಿ ಹಾಕ್ಬೋದಾಗಿತ್ತಲ್ಲ ಮಹೇಶ್ ಅವರೇ. ಈ ರೀತಿಯಾದಂತಹ ಒಂದು ಮಾನಸಿಕತೆ ಕಾಂಗ್ರೆಸ್ ಪಾರ್ಟಿಯೊಳಗೆ ಏನದ, ಆ ಮಾನಸಿಕತೆಯನ್ನ ವಿರೋಧ ಮಾಡಿ ಯಾವಾಗ ಸರ್ಕಾರ ಮಾಡಲಿಲ್ಲ, ನಿಪ್ಪಾಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋದಂತಹ 100 ವರ್ಷ ಬೇಕಂತಲೇ ಅವರು ಮಾಡಲಿಲ್ಲ. ಅವಾಗ ಇವತ್ತು ನಾನು ನಮ್ಮೆಲ್ಲ ಇದು ವಿಷಯ ನನಗೆ ಗಮನಕ್ಕೆ ಬಂದಿರಲಿಲ್ಲ. ಮಹೇಶ್ ಅವರು ಹೇಳ್ತಾ ಇದ್ದಾರೆ 100 ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದಿದ್ರು ಅಂತ ಹೇಳಿ ಅಲ್ಲಿನ MLA ಶಶಿಕಲಾ ಜೊಲ್ಲೆ ಅವರು ವಿಧಾನಸಭೆಯಲ್ಲಿ ಹೇಳಿದ ನಂತರವೂ ಮಾಡಿಲ್ಲ.
ಆನ್ ರೆಕಾರ್ಡ್ ಇದೆ. ಅದಕ್ಕೆ ನಾನು ಹೇಳಿದೆ ಕಾಂಗ್ರೆಸ್ನವರಿಗೆ ಗೊತ್ತಿರುವುದಿಲ್ಲ ಅಂತಿಲ್ಲ. ಅಲ್ರಿ, ಕಾಂಗ್ರೆಸ್ನವರು ಅವ್ರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಇರಬಾರ್ದಂತ ಹಿಂದೂ ಬಾಹುಳ್ಯದ ಕ್ಷೇತ್ರವನ್ನ, ಹಿಂದೂ ಬಾಹುಳ್ಯದ ಪ್ರದೇಶವನ್ನ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಂತ ದ್ರೋಹಿಗಳು ಇವರು. ಅವರು ಯಾವತ್ತಾದ್ರೂ ಅಂಬೇಡ್ಕರ್ ಅವರು 100 ವರ್ಷದ ಬಂದದ್ದು ಅವ್ರು ಆಚರಿಸ್ತಾರ ಅವರು. ಹಾಗಾಗಿ ಎಲ್ಲ ಸಂಗತಿಗಳನ್ನು ಜನರ ಮುಂದೆ ಇಡಬೇಕು. ಅದಕ್ಕೆ ಈ 3-4 ದಿವಸದ ಯಾತ್ರೆಯಲ್ಲಿ, ಇದು ಕೇವಲ ಯಾತ್ರೆ ಹೋಗುವ ದಾರಿಯಲ್ಲ, ಇಡೀ ರಾಜ್ಯದಲ್ಲಿ ನಾವು ತಿಂಗಳದವರೆಗೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಈ ಕರಪತ್ರವನ್ನು ಮುದ್ರಣ ಮಾಡಿ ಇನ್ನೂ ಅನೇಕ ಸಂಗತಿಗಳಿದಾವೆ. ಎಲ್ಲ ಸಂಗತಿಗಳನ್ನ ನಾವು ಜನರಿಗೆ ಮುಟ್ಟಿಸ್ಬೇಕು. ಕಾಂಗ್ರೆಸ್ ಇಂದು ಇವತ್ತೇನು ಅವರು ತಮ್ಮ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ, ಅದು ಮೊಸಳೆ ಕಣ್ಣೀರು ಅನ್ನುವಂಥದ್ದನ್ನ ಜನರಿಗೆ ಕನ್ವಿನ್ಸ್ ಮಾಡಬೇಕಾದಂತಹ ಅಗತ್ಯತೆ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ